ಮೂವಿ ಚೆನ್ನಾಗಿದೆ, ಸೂಪರ್, ತುಂಬಾ ಇಷ್ಟ ಆಯ್ತು. ಸಾಂಗು ಸಖತ್ತಾಗಿದೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇಷ್ಟ ಆಗಿದ್ದು? ಫಸ್ಟ್ ಹಾಫ್ ಸೆಕೆಂಡ್ ಹಾಫ್? ಇಲ್ಲ, ಫಸ್ಟ್ ಹಾಫ್ ಬಂದಿರೋದು. ಬಿಜಿಎಂ ಎಲ್ಲ ಹೆಂಗಿದೆ? ಸಖತ್ತಾಗಿತ್ತು, ಎಲ್ಲರೂ ಹೋಗಿ ನೋಡಿ. ಮೂವಿ ಚೆನ್ನಾಗಿದೆ ಬ್ರೋ. ಸ್ಕ್ಯಾಮ್ಗಳು ಬ್ರೋ ಜಾಸ್ತಿ. ಸ್ಕ್ಯಾಮ್ಗಳು ಫ್ರೆಂಡ್ಗಳಿಂದ ಯಾವ ಥರ ತಿಳ್ಕೊಬೇಕು ಏನು ಎಲ್ಲ ತಿಳಿಯುತ್ತೆ ಬ್ರೋ. ಸ್ಕ್ಯಾಮ್ಗಳು ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಇಷ್ಟ ಇದೆ. ಐ ಲೈಕ್ ಇಟ್ ದ ಮೂವಿ. ಇಟ್ಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ನನಗೆ ಸಾಂಗ್ಸ್ ಇಷ್ಟ ಆಯಿತು ಮತ್ತು ದೈವಗಳ ಸೀನ್ ತುಂಬ ಇಷ್ಟ ಆಯಿತು. ಇನ್ಫಾರ್ಮೇಟಿವ್ ಮೂವಿ. ಥ್ಯಾಂಕ್ ಯು. ಮೊದಲನೇ ಸಿನಿಮಾ ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕರ್ನಾಟಕದವ್ರು ಹೋಗಿ ಮಲಯಾಳಮಲ್ಲಿ ಒಂದು ಮೂವಿ ತೆಗಿಯೋದಂದರೆ ಸುಮ್ಮನೆ ಅಲ್ಲ. ಅದು ಪ್ರತಿಯೊಬ್ಬರು ವೀಕ್ಷಕರು ಒಂದ್ಸತಿ ಬಂದು ವೀಕ್ಷಣೆ ಮಾಡಿ ನೆಕ್ಸ್ಟ್ ನಿಮ್ಮ ರಿವ್ಯೂ ನೀವೇ ಅದನ್ನು ಪಾಸಿಟಿವ್ ಆಗಿ ಹೇಳ್ತೀರ ನೀವೇ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೇ ಥರ ಕನ್ನಡ ಇನ್ನೂ ಹೆಚ್ಚು ಹೆಚ್ಚು ಮುಂದುವರಿಲಿ, ಇದೇ ಥರ ತೆಗೀರಿ ಅಂತ ನಾವು ಆಸೆ ಪಡ್ತೀವಿ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಹಾಂ, ತುಂಬ ಇಷ್ಟ ಆಗಿದೆ. ಸಾರಿ, ಯಾ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಇಷ್ಟ ಆಗಿದೆ? ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಬಟ್ ಕ್ಯೂರಿಯಾಸಿಟಿ ಇತ್ತು, ಸಸ್ಪೆನ್ಸ್ ಇತ್ತು, ಚೆನ್ನಾಗಿದೆ. ಮೂವಿ ಪ್ರೆಸೆಂಟ್ ನ ತೋರಿಸಿದ್ದಾರೆ. ಮೂವಿ ಚೆನ್ನಾಗಿತ್ತು. ಲಾಸ್ಟ್ ಸಾಂಗ್ ತುಂಬಾ ಇಷ್ಟ ಆಗಿದೆ. ಕ್ಲೈಮ್ಯಾಕ್ಸ್ ಹೆಂಗಿದೆ? ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಓವರಾಲ್ ಮೂವಿ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಸಾಂಗ್ ಫುಲ್ ಚೆನ್ನಾಗಿದೆ. ಫಿಲಮ್ ತುಂಬಾ ಚೆನ್ನಾಗಿದೆ. ಈಗಿನ ಜನರೇಷನ್ ಅಲ್ಲಿ ಇವಾಗ ಸೈಬರ್ ಕ್ರೈಮ್ ಎಲ್ಲ ಆಗ್ತಿರೋದು ನೋಡ್ತಾ ಇದೀವಿ. ನಾವು ಯಾವುದನ್ನು ಎದುರ್ಕೊಂಬಾರ್ದು. ಇವಾಗ ಏನೋ ಒಂದು ಆಯಿತು ಅಂದ ತಕ್ಷಣ ಅದನ್ನ ಎದುರ್ಕೊಂಡು, ಇವಾಗ ಸೈಬರ್ ಕ್ರೈಮ್ ಆಗಿದ ತಕ್ಷಣ ಏನೋ ಒಂದು ಅವ್ರ ಲೈಫಲ್ಲಿ ಏನಾದರೂ ಆದರೆ ಅವ್ರು ಅದರಿಂದ ಸೂಸೈಡ್ ಮಾಡ್ಕೊತಾರೆ ಎಷ್ಟೋ ಜನ. ಈಗ ಬ್ಯಾಂಕಲ್ಲಿರೋ ಅಮೌಂಟ್ ಎಲ್ಲ ಅವ್ರಿಗೆ ಏನಾದರೂ ಇದಾಯಿತು ಅಂತ ಹೇಳಿದ್ರೆ ಅವ್ರು ಅದನ್ನು ಕಳ್ಕೊಂಡ್ರು ಅಂದರೆ ಸೂಸೈಡೇ ಮಾಡ್ಕೊತಾರೆ. ಹಾಗೆಲ್ಲ ಮಾಡಬಾರ್ದು. ನಾವು ನಮ್ಮ ಲೈಫಲ್ಲಿ ಏನೇ ಸಿಚುವೇಶನ್ ಬಂದರೂ ಅದನ್ನ ಒಂದು ಫೇಸ್ ಮಾಡಬೇಕು. ಬ್ರೇವ್ ಆಗಿದ್ದು ಇದನ್ನೆಲ್ಲ ಫೇಸ್ ಮಾಡಿ ನಾವಿಂದ ಓವರ್ಕಮ್ ಮಾಡಬೇಕು. ದೇವ್ರು ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ದೇವ್ರನ್ನ ನಂಬಿ ನಾವು ಇವಾಗ ಓವರ್ಕಮ್ ಮಾಡಬೇಕಾದ್ರಿಂದ ನಾವು ಯಾವುದೇ ಬ್ಯಾಡ್ ಡಿಸಿಷನ್ಸ್ನ ತಗೋಬಾರ್ದು. ಮತ್ತು ಸಾಂಗ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಗೂಸ್ ಬಂಪ್ಸ್ ಬರುತ್ತೆ ಸಾಂಗ್. ಲಾಸ್ಟ್ ಸಾಂಗ್ ಒಂದು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ವಾಚ್ ಮಾಡಿ. ಅಚ್ಯುತಾವತಾರ ಟೀಮ್ಗೆ ನಾನು ಕಂಗ್ರ್ಯಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ ಸರ್. ಡಿಜಿಟಲ್ ಫ್ರಾಡ್ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ. ಯೂಶಲಿ ನಾಟ್ ಓನ್ಲಿ ಕಿಡ್ಸ್, ಲೈಕ್ ದೊಡ್ಡವ್ರಿಗೂ ಅಷ್ಟೇ, ವಯಸ್ಸಾಗಿರೋರಿಗೆ, ಎಜುಕೇಷನ್ ಗೊತ್ತಿಲ್ಲದಿರೋರಿಗೆ ಸುಮ್ಮನೆ ಯಾವ್ದಾರು ಕ್ಲಿಕ್ ಬಂತು ಅಂದರೆ ಕ್ಲಿಕ್ ಮಾಡ್ತಾರೆ, ದುಡ್ಡು ಹೋಗುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ತೋರಿಸಿದ್ದಾರೆ. ಮತ್ತು ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಹೆಂಗೆ ನಾವು ಡಿಜಿಟಲ್ ಫ್ರಾಡ್ಸ್ಗೆ ಹೆಂಗೆ ನಾವು ಬೀಳ್ತಾ ಇದೀವಿ, ಬಲೆ ಹೆಂಗೆ ಬೀಳಬಾರ್ದು, ಅದನ್ನ ಹೆಂಗೆ ಕಾಪಾಡ್ಕೊಬೇಕು, ಬಿದ್ರೂ ನಾವು ಹೆಂಗೆ ಅದನ್ನು ಓವರ್ಕಮ್ ಮಾಡ್ಬೋದು, ಟೈಮ್ ತೊಗೊಬೇಕು, ಅದನ್ನೆಲ್ಲ ತೋರಿಸಿದ್ರೆ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಸಾಂಗ್ಸ್ ತುಂಬ ಇಷ್ಟ ಆಯಿತು. ಲೈಕ್ ಮಲಯಾಳಮಲ್ಲಿ ಒಂದು ಕನ್ನಡದಲ್ಲಿ ಇಂಗ್ಲೀಷ್ ಸಾಂಗು ತುಂಬ ಚೆನ್ನಾಗಿದೆ. ಇಟ್ ವಾಸ್ ವೆರಿ ಗುಡ್, ನೈಸ್. ಫ್ಯಾಮಿಲಿ ಎಲ್ಲ ಬಂದು ವಾಚ್ ಮಾಡಿ, ಚೆನ್ನಾಗಿದೆ ಮೂವಿ. ನಾನೊಂದು ಫ್ಯಾಮಿಲಿ ಜೊತೆ ಬಂದಿದ್ದೆ, ಮುಂದೆ ಹೋಗಿದ್ದೆ, ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ನಾಳೆನೂ ಇನ್ನೆಲ್ಲ ಕರ್ಕೊಂಡ್ಬರ್ತೀವಿ. ಥ್ಯಾಂಕ್ ಯು ಸರ್. ಯಾವುದು ಲಾಸ್ಟ್ ಸಾಂಗ್ ತುಂಬ ಚೆನ್ನಾಗಿದೆ ಸರ್. ಮ್ಯೂಸಿಕ್ ತುಂಬ ಇಷ್ಟ ಆಯಿತು ನನಗೆ. ಲೈಕ್ ಮಿಡ್ಡಲ್ಲಿ ಮ್ಯೂಸಿಕ್ ಬರುತ್ತೆ, ತುಂಬ ಲೈಕ್ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಓವರಾಲು. ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಸಿನಿಮಾದಲ್ಲಿ ಏನಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದು ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ನಿಮಗೆ ಒಂದೊಂದು ಮ್ಯೂಸಿಕಲ್ಲಿ ಗೂಸ್ ಬಂಪ್ಸ್ ಬರುತ್ತೆ, ಆ ಥರ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಇನ್ನೊಂದು ಏನಂದರೆ ಇಲ್ಲಿ 2 ಮೆಸೇಜ್ಸ್ ಬರುತ್ತೆ. ಸೊ ಒಂದೊಂದು ಸ್ಕ್ಯಾಮ್ ಬಗ್ಗೆ. ಸೊ ಸ್ಕ್ಯಾಮ್ ಅಂದರೆ ಯಾವ ಥರ ಬೇಕಾದ್ರೆ ಸ್ಕ್ಯಾಮ್ ಇವಾಗ ನೀವೇ ಒಂದು ಮೆಸೇಜ್ ಬಂದ ಕೂಡಲೇ ಸಡನ್ನಾಗಿ ನಿಮ್ಮ ಅಮೌಂಟ್ನ ಡೆಬಿಟ್ ಆಗೋದು, ಈ ಥರ ಎಲ್ಲ ತುಂಬ ಆಗ್ತಾಯಿದೆ ಇವಾಗಿಂದು. ಸೊ ಸ್ಕ್ಯಾಮ್ ಬಗ್ಗೆ ಒಂದು ಒಳ್ಳೆ ಮೆಸೇಜಸ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಲಿ ಫ್ರೆಂಡ್ಸ್ನ ನಾವು ಏನು ಸೆಲೆಕ್ಷನ್ ಮಾಡ್ತೀವಿ, ಸೊ ಒಳ್ಳೆಯದು ಫ್ರೆಂಡ್ಸಿಂದ ನಾವು ಒಳ್ಳೆಯದನ್ನು ಪಡಿಬೋದು, ಕೆಟ್ಟದನ್ನು ಪಡಿಬೋದು. ಸೊ ಒಳ್ಳೆಯವ್ರನ್ನ ನಾವು ಯಾವ ಥರ ಸೆಲೆಕ್ಷನ್ ಮಾಡಬೇಕು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ಥರ ಮೋಸ ಹೋದರೆ ಫ್ರೆಂಡ್ಸ್ ರೀತಿಯಲ್ಲಿ ಯಾವ ಥರ ಮೋಸ ಹೋಗ್ಬೋದು ನಾವು. ಸೊ ಅದು ನಮ್ಮಲ್ಲಿ ಇರಬೇಕು ಅನ್ನೋದು ಯಾವ ಥರ, ಆ ಥರ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಮತ್ತು ಇದು ಒಂದು ಕನ್ನಡದವ್ರು ಹೋಗಿ ನಮ್ಮ ಒಂದು ಮಲಯಾಳಂ ಸಿನಿಮಾನ ಆ ಇಂಡಸ್ಟ್ರಿಗೆ ಹೋಗಿ ಈ ಥರ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ. ಸೊ ಆ ಥರ ನಾವು ಕೂಡ ಸಪೋರ್ಟ್ ಮಾಡಬೇಕು. ಹಾಗಾಗಿ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಸೊ ನಿಮ್ಮ ಒಂದು ರಿವ್ಯೂಸ್ ಕೂಡ ನೀವು ನಿಮ್ಮ ಪೇಜ್ಗಳಲ್ಲಿ ಹಾಕಿ. ಸೊ ಆವಾಗ ಒಂದಿಷ್ಟು ಜನರಿಗೆ ರೀಚ್ ಆಗುತ್ತೆ. ಸೊ ಇಂಥ ಸಿನಿಮಾಗಳನ್ನು ಇದೇನಂದ್ರೆ ಜೂನಿಯರ್ ಟು ಸೀನಿಯರ್ ತನಕ ಈ ಸಿನಿಮಾನ ನೋಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಒಂದು ದೊಡ್ಡ ಒಂದು ಒಳ್ಳೆ ವಿಚಾರಗಳಿದೆ. ಸೊ ಒಳ್ಳೆ ವಿಚಾರಗಳು ತೊಗೊಂಡಾಗ ಏನಾಗುತ್ತೆ, ನಮ್ಮದು ಫ್ಯೂಚರ್ ಕೂಡ ಅವ್ರದ್ದು ಕೂಡ ಜನ್ರೇಷನಲ್ಲಿ ಒಂದು ಒಳ್ಳೆ ವಿಚಾರಗಳು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಕೇಳ್ಕೊತಾ ಇರೋದಷ್ಟೇ, ಈ ಥರ ಸಿನಿಮಾಗಳನ್ನು ಬಂದು ನೋಡಿ. ಸೊ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿ ಕೂಡ ಮತ್ತಷ್ಟು ಮೇಲಕ್ಕೆ, ಯಾವ ಒಂದು ಇಂಡಸ್ಟ್ರಿಗೂ ಕಡಿಮೆ ಇಲ್ಲ ನಮ್ಮ ಇಂಡಸ್ಟ್ರಿ. ಸೊ ಅದರಿಂದ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವಾಗ ಹೇಳಿದ್ರಲ್ಲ, ಈ ಕನ್ನಡ ಇಂಡಸ್ಟ್ರಿಯವರು ನಮ್ಮ ಮಲಯಾಳಂ ಕ್ಷೇತ್ರದಲ್ಲಿ ಹೋಗಿ ಈ ಥರ ಸಿನಿಮಾಗಳು ಮಾಡಿದಾರಲ್ವಾ. ಸೊ ಅದಕ್ಕೆ ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡೋಣ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ.